ಮಜಬಾ ಮಜ ಭಾರತ ಮಜಬಾ ಮಜ ಭಾರತ ಮಜಬಾ ಮಜ ಭಾರತ. ಆದರೆ ಈ ಆಪರೇಷನ್ ಎನ್ನುವ ಮಾತನ್ನು ಮಾತ್ರ ನನ್ನ ಕಿವಿಯಿಂದ ಕೇಳಲಾರೆ. ನಾರಾಯಣ ಹರಿನಾರಾಯಣ ಬನ್ನಗ ಶಯನ ಪಾವನ ಚರಣ ಲಲಿತಾವದನ ನಾರಾಯಣ. ಅಪ್ಪ ತಂದೆ ಎರಡೂ ಒಂದೇ. ಮುಂದೆ ಕೇಳ. ನಿನಗೆ ಗಂಡು ಮಗು ಬೇಕೇ? ಬೇಕು. ನಮ್ಮ ಪಕ್ಕದ ಮನೆಯಲ್ಲೆಲ್ಲ ಗಂಡು ಮಕ್ಕಳಿರುವರೆ? ಎಲ್ಲರಿಗೂ ಇದ್ದಾರೆ. ಎದುರು ಮನೆ ನಂದೀಶನ ಮನೆಯಲ್ಲಿ? ಅವನಿಗಿಲ್ಲ. ಮೇಲ್ಮನೆ ಅನಿಲನ ಮನೆಯಲ್ಲಿ? ಅವನಿಗೂ ಇಲ್ಲ. ಕೆಳಗಿನ ಮನೆ ರಜನಿ ಮನೆಯಲ್ಲಿ? ಅವನಿಗೂ ಇಲ್ಲ. ಮೂಲೆ ಮನೆ ಅಖಿಲೇಶನ ಮನೆಯಲ್ಲಿ? ಅವನಿಗಿನ್ನು ಮಕ್ಕಳೇ ಆಗಿಲ್ಲ. ಇವರಾರ ಮನೆಯಲ್ಲೂ ಇಲ್ಲದ ಗಂಡು ಮಗ ನಿನಗೇನು ಕೋಣೆಲಿ ಬೇಕೇ? ತಾಬೆ ತರಿದ್ರ ನಿನ್ನ ನೋಡ್ತಾ ಇದ್ರೆ ಆಪರೇಷನ್ ಮಾಡ್ಕೊಳಲ್ಲ ಅಂತ ಇದೆಲ್ಲ ದೊಣ್ಣೆ ಇಟ್ಟಿದ್ನಲ್ಲ. ಇಲ್ಲಿ 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 ನನ್ನ ಹತ್ರನೇ ಮಕ್ಕಳು ಮಾಡ್ಕೊಳಲ್ಲ ಅಂತ ನಿನ್ನ. ಬೆಲ್ಲಿ ಎಲ್ಲಿ? ಇಲ್ಲಿ. ಗಂಡು ಮಗು ಕೇಳಿದ್ರೆ ಅದನ್ನ ಕಿತ್ತುಕೊಳಕ್ಕೆ ಅದೇನು ಶಟ್ಟರ್ ಅಂಗಡಿ ಪೆಪ್ಪರ್ಮೆಂಟ? ಯಾರೋ 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 ಇವಣ್ಣ. ನಾನು ನಿಮ್ಮಪ್ಪ. ಗಂಡು ಮಗು ಬೇಕು ಅಂತ ಕೇಳ್ತೀಯನೋ ನಿನಗ? ಗಾಬರಿ ಆಗಂಗ ಹೊಡ್ಬಿಡ್ತೀನಿ. ಇರಿಲ್ಲ ನಿಮ್ಮಿಬ್ರಿಗೂ ತಿಂದು ಕೊಬ್ಬು ಜಾಸ್ತಿ ಆಗೋಗಿದೆ. ಎಲ್ಲಿದ್ದಾರೆ? ಬಾರೆ ಬಾರೆ ಬಾರೆ. ಮಕ್ಕಳು ಮಾಡ್ಕೊಳಲ್ಲ ಅಂತ ಮಕ್ಕಳು ಸಾಯಿ. ಸಾಕು ನೋಡಿ ಮೇಡಮ್, ನೋಡಿ ಹೆಂಗ್ ಹೊಡಿತಿದ್ದಾರೆ ಅಂತ. ತಿನ್ನಕ್ಕೇನೇನು ಕೊಡಲ್ಲ. ಸುಳ್ಳು, ಇದು ಸುಳ್ಳು. ಬಸ್ರಿ ಹೆಂಗ್ಸು ಅಂತಂದ್ರೆ ಬೂದಿ ತಿಂತಾರೆ, ಮಣ್ಣು ತಿಂತಾರೆ, ಹೊಟ್ಟೆ ಹೆಸರು ಇಟ್ಕೆ ಕಲ್ಲು ತಿಂತಾರೆ. ಇವಳು ಬಾಯಿಗೆ ಮಣ್ಣಾಕ ಇವಳು ಬಾಯಲ್ಲಿ ಬಯಸಿದೆಲ್ಲ ತಿಂತಾಳೆ ಮೇಡಮ್. ಮೊನ್ನೆ ಕೋಳಿ ಲಾಲಿಪಾಪ್ ಬೇಕು ಒಂದ್ ಲೋಡ್ ತಂದು ಸುರಿದಿದ್ದೀನಿ. ಎಷ್ಟು ಕೊಬ್ಬಿದ್ರೆ ಅದು ಈ ಕಾಲದಲ್ಲಿ ನನ್ನ ಹತ್ರನೇ. ತರಕಾರಿ ತಂದ್ಕೊಡು, ಹಣ್ಣು ತಂದ್ಕೊಡು, ಸ್ವೀಟ್ ತಂದ್ಕೊಡು ಅಂತ ಕೇಳ್ತಾಳೆ. ಪಕ್ಕದ ಮನೆ ಹತ್ರ ಕೇಳ ಅದನ್ನು ತಂದು ಸುರಿದಿದ್ದೀನಿ. ಆ ನಿಯತ್ಕಾದ್ರೆ ಒಂದ್ ಗಂಡು ಮಗು ಬೇಡವಾ ಮೇಡಮ್? ಏನ್ ಗಂಡು ಮಗು ಕೇಳಿದ್ರೆ ತುಪಕ್ಕಂತ ಉದ್ರ ಬೇಡತ್ತಲ್ಲಿ. ತುಂಬ ಗರ್ಭಿಣಿ ಅಂತ ನೋಡ್ದೆ. ಗಾರೆ ಕೆಲ್ಸಕ್ಕೆ ಹೋಗು ಅಂತಾನಲ್ಲ. ಹೊಟ್ಟೆ ನೋಡಿ ಪಾಪ ಅನ್ಸಲ್ವೇನೋ? ಪಾಪಿ ಅಪ್ಪ ನೀನು. ಸುಮ್ಮನೆ 9 ತಿಂಗಳು ಹೊಟ್ಟೆ ಹೊರಕ್ಕೆ ನೀವು ಹೆಣ್ಮಕ್ಳು ಇಷ್ಟೊಂದು ಬಿಲ್ಡಪ್ ಕೊಡ್ತೀರಾ ಅಂದ್ರೆ ನೋಡ್ರಿ ಅಲ್ಲಿ. ಅವನು ಸಾಯೋವರೆಗೂ ಹೊರಬೇಕು. ಇದಕ್ಕೇನಂತೀರಾ? ಮಾಮಿ, ನಾನ್ ಡ್ಯಾಡಿಗೆ ಕ್ಲಾಸ್ ತಗೋಬೇಕು. ನೀನ್ ಸ್ವಲ್ಪ ರೆಸ್ಟ್ ಮಾಡಿ ಹೋಗು ಮಾಮಿ. ಓಕೆ, ಥ್ಯಾಂಕ್ ಯು. ಹಲೋ, ತಂದೆಗೆ ಗಂಡ್ ಮಗು ಕೊಡೋದು ಈಸಿ ಡ್ಯಾಡಿ, ಆದ್ರೆ ಡೆಲಿವರಿ ಮಾಡೋದು ಕಷ್ಟ. ನೀನು 1 kg ಚೀಲನ ಕೈಯಲ್ಲಿ ಇಟ್ಕೊಂಡ್ರೆ ಅರ್ಧ ಗಂಟೆ ಅಷ್ಟೊತ್ತಿಗೆ ನಿಂಗೆ ಅದು 5 kg ತೂಕ ಅನ್ಸುತ್ತೆ. ಆದ್ರೆ ಒಂದ್ ಹೆಣ್ಣು ತನ್ನ ಹೊಟ್ಟೆಲಿ ಒಂದ್ ಮಗುನೇ ಇಟ್ಕೊಂಡಿರ್ತಾಳೆ. ಅವಳಿಗೆ ಎಷ್ಟು ಭಾರ ಆಗ್ಬೇಡ. ಒಂದ್ ಹೆಣ್ಣು ಒಂದ್ ಹಿಡಿ ಅನ್ನನ ಎಷ್ಟ ತಿನ್ನಲ್ಲ ಡ್ಯಾಡಿ. ಅಂತದ್ರಲ್ಲಿ ನೀನ್ ಈ ತರ ಮಾತಾಡ್ತಿದೀಯಲ್ಲ, ಹೆರಿಗೆ ನೋವು ಬಗ್ಗೆ ಮಾತಾಡೋದು ಈಸಿ ಡ್ಯಾಡಿ, ಅನ್ಭವಿಸೋದು ತುಂಬಾ ಕಷ್ಟ ಡ್ಯಾಡಿ. ಏನ್ ನಾವ್ ಅನ್ಭವಿಸ್ತೀರ ನೋವ? ಹೆರಿಗೆ ನೋವನ್ನ ಅನ್ಭವಿಸೋ ತಾಕತ್ತಿದ್ಯನ್ ಡ್ಯಾಡಿ ನಿನ್ಗೆ? ಗಂಡ್ಸು ಕಣೆ ನಾನು, ಅದ್ರಲ್ಲೂ ಗಂಡ್ಸು. ಹೆರಿಗೆ ನೋವನ್ನ ಅನ್ಭವಿಸಕ್ಕೆ ನಾನ್ ರೆಡಿ ಇದ್ದೀನಿ. ಸೈಂಟಿಸ್ಟ್ ಆಗಿ ಹೆರಿಗೆ ನೋವು ನನಗ್ ಬರ್ಸಕ್ಕೆ ನೀನ್ ರೆಡಿನಾ? ರೆಡಿನಾ? ಎವರ್ ರೆಡಿ ಅನ್ನೋ ಪದ ಹುಟ್ಟಿದ್ದೆ ಈ ಗ್ರಾಮ್ ಬಿಲ್ಲಿ ಹುಟ್ಟಿದ್ಮೇಲೆ. ಡ್ಯಾಡಿ, ಯು ಬಿ ರೆಡಿ. ನಾನ್ ಬಂದೆ ತಡಿ. ಏನಿದು? ಇದೆ ನಾನ್ ಹೊಸದಾಗಿ ಕಂಡಿಡ್ದಿರೋ ಹೆರಿಗೆ ನೋವು ಕೊಡೋ ಮಷೀನ್. ಗರ್ಭಕಾಯ ಗರ್ಭಕಾಯ ಗರ್ಭಕಾಯ. ಕಾಯ ಕಾಯ ನಾನ್ ನೋಡ್ದಿರೋ ಅಂತ ಮಿಷಿನ. ಇಂಥ ಚೇರ್ಗಳಲ್ಲಿ ನಾವು ಆಲ್ರೆಡಿ 100 ಸಲ ಕೂತಿದ್ದೀವಮ್ಮ. ಸರಿ, ಕೂತ್ಕೋ ಡ್ಯಾಡಿ. ನೋಡ್ ಡ್ಯಾಡಿ, ಈ ಬೆಲ್ಟ್ ನ ಈ ತರ ಹೀಗೆ ಹಾಕ್ಬಿಟ್ಟು ಇಲ್ಲಿ ಸ್ವಿಚ್ ನ ಹೀಗೆ ಆನ್ ಮಾಡಿದ್ರೆ
ಏನಾಯ್ತು? ಏನಿಲ್ಲ, ಸ್ವಲ್ಪ ಸಮಾಧಾನ ಡ್ಯಾಡಿ. ನಿಮ್ಗೆ ಈ ಮಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬಿಡ್ತೀನಿ. ಈ ಬೆಲ್ಟ್ ನಲ್ಲಿ ಎಲೆಕ್ಟ್ರಾನಿಕ್ ಮ್ಯಾಗ್ನೆಟ್ ನಿಂದ ಒಂದ್ ಸಿಗ್ನಲ್ ಹೊಟ್ಟೆಗೆ ಹೋಗುತ್ತೆ. ಅದು ಒಂದು ಹೆಣ್ಣಿಗೆ ಹೆರಿಗೆ ನೋವಾಗುವಾಗ ಎಷ್ಟು ನೋವಾಗುತ್ತೋ ಅಷ್ಟು ನೋವನ್ನ ಇಲ್ಲಿ ಕ್ರಿಯೇಟ್ ಮಾಡುತ್ತೆ. ಡ್ಯಾಡಿ, ಹಾರ್ಟ್ ನ ಬೀಟ್ ನಲ್ಲಿ ಅಳಿತಾರೆ, ಸೌಂಡ್ ನ ಡೆಸಿಬಲ್ ನಲ್ಲಿ ಅಳಿತಾರೆ, ಹಾಗೆ ಮನುಷ್ಯ ಅನುಭವಿಸುವಂತ ನೋವನ್ನ ಡೆಲ್ ನಲ್ಲಿ ಅಳಿತಾರೆ. ಈಗ ನಾನ್ ನಿನ್ಗೆ ಹೆರಿಗೆ ನೋವು ಕೊಡ್ತಾ ಹೋಗ್ತೀನಿ, ನಿನ್ಗೆ ಏನ್ ಅನ್ಸುತ್ತೆ ಅಂತ ಹೇಳ್ಬೇಕು. ಹೇ ಗಂಡ್ಸು ಕಣೆ ನಾನು, ಅದ್ರಲ್ಲೂ ಗಂಡ್ಸು. ನನಗೆ 100ರಿಂದ ಸ್ಟಾರ್ಟ್ ಮಾಡು. ಒಂದೇ ಒಂದ್ ಪಾಯಿಂಟ್ ಕಮ್ಮಿ ಆದ್ರೂ ಎದ್ದೋಗ್ಬಿಡ್ತೀನಿ. ಸರಿ, ನಾನ್ ನಿನ್ಗೆ 5ರಿಂದ ಸ್ಟಾರ್ಟ್ ಮಾಡ್ತೀನಿ, ಓಕೆನಾ? ಯಾಕಮ್ಮ? ಬೇಡಮ್ಮ ರೀ, ಬೇಡ ಕಣ್ರಿ, ಅದ್ ಮಗು ಹತ್ರ ಏನ್ರಿ ನಿಮ್ದು? ಇಷ್ಟುದ್ದ ಇದ್ದಾಳ ಅವಳು ನನಗೆ ಚಾಲೆಂಜ್ ಮಾಡ್ತಾ, ನೀನ್ ಅವಳಿಗೆ ಸಪೋರ್ಟ್ ಮಾಡ್ಕೊಂಡ್ ಮಾತಾಡ್ತೀಯ. ಕತ್ಬಿಡ್ತೀನಿ. ಅಮ್ಮ ಸ್ಟಾರ್ಟ್ ಮಾಡ್ಲಾ ಡ್ಯಾಡಿ? ಮಾಡು. ಏನ್ ಅನಿಸ್ತಾ ಇದೆ ಡ್ಯಾಡಿ? ಇರುವೆ ಬಂದು ಕಾಲ್ ನಿಕ್ತಾ ಇದೆ ಅನ್ನಿಸ್ತಾ ಇದೆ. ಇದೆಲ್ಲ ಒಂದು ಪೇನ ಇನ್ಕ್ರೀಸ್ ಮಾಡ್. ಸರಿ, ಇವಾಗ 10 ಡೆಲ್ ಅಷ್ಟು ಕೊಡ್ತೀನಿ. ಈಗೇನ್ ಅನಿಸ್ತಾ ಇದೆ ಡ್ಯಾಡಿ? ಬೈಲಿ. ನೀನು ಕಿವಿ ಹತ್ರ ಬಂದು ಅಪ್ಯಾ ಚಾಕ್ಲೇಟ್ ಕೊಡ್ಸು ಅಂತ ಕರಿತೇ ನೋಡು, ಅವಾಗ ಹೆಂಗಾಗತ್ತ ಸೇಮ್ ಟು ಸೇಮ್ ಹಂಗೆ ಆಗ್ತಿತ್ತು. ಹೌದಾ? ಈಗ ಕೊಡ್ತೀನಿ ನೋಡು. ಮಾಡು. ಈಗೇನ್ ಅನಿಸ್ತಾ ಇದೆ? ಕಣ್ಣಾಗತ್ತಲ್ಲ ನೋವು, ಹಂಗಾಗ್ತಾ ಇದೆ. ಏನೊಂದು 200-300 ಕೊಟ್ಟ? ಇಲ್ಲ, ಇನ್ನು 25 ಡೆಲ್ ಅಷ್ಟು ಕೊಟ್ಟಿರೋದು. ಈಗ ಕೊಡ್ತೀನಿ ನೋಡು. ಏನ್ ಡ್ಯಾಡಿ ಗಂಡ್ಸು ಅಂತ ಇದ್ದೆ? ಗಂಡ್ಸು ಎಲ್ಲ ಕಣೆ. ಡ್ಯಾಡಿ ನೋವಾಗ್ತಾ ಇದ್ಯಾ? ಸಂಕಟ ಆಗ್ತಾ ಇದೆಯಾ ಡ್ಯಾಡಿ? ಒಬ್ಬ ಮನುಷ್ಯ ಮ್ಯಾಕ್ಸಿಮಮ್ 45 ಡೆಲ್ ಅಷ್ಟು ನೋವನ್ನ ಮಾತ್ರ ಅನುಭವಿಸಬಹುದು. ಆದ್ರೆ ಒಂದು ಹೆಣ್ಣು ಹೆರಿಗೆ ಸಂದರ್ಭದಲ್ಲಿ 57 ಡೆಲ್ ಅಷ್ಟು ನೋವನ್ನ ಅನುಭವಿಸ್ತಾಳೆ ಡ್ಯಾಡಿ. ಆ ನೋವು ಹೆಂಗಿರುತ್ತೆ ಗೊತ್ತಾ? ನಮ್ ದೇಹದಲ್ಲಿರೋ 25 ಮೂಳೆಗಳು ಮುರಿದು ಒಂದಕ್ಕೊಂದು ಉಜ್ಜಿದಾಗ ಎಷ್ಟು ನೋವು ಬರುತ್ತಲ್ಲ, ಅಷ್ಟು ನೋವು ಬರುತ್ತೆ ಡ್ಯಾಡಿ. ನೀನ್ ಯಾವತ್ತಾದ್ರೂ ಬಿದ್ದಿದ್ಯಾ? ಕಬ್ಬಿಣದಲ್ಲಿ ಹೊಡ್ಸ್ಕೊಂಡಿದ್ಯಾ? ಆಗ ನಿನಗ್ ನೋವಾಗುತ್ತಲ್ಲ, ಅದ್ ಬರೀ 3-4 ಡೆಲ್ ಅಷ್ಟು ನೋವು ಮಾತ್ರ. ನಾನ್ ನಿನ್ಗಿವಾಗ ಕೊಟ್ಟಿರೋದು ಬರೀ 25 ಡೆಲ್ ಅಷ್ಟು ನೋವಷ್ಟೇ. ಅಂತದ್ರಲ್ಲಿ ಆ ನನ್ ತಾಯಿ 57 ಡೆಲ್ ಅಷ್ಟು ನೋವನ್ನ ಅನುಭವಿಸ್ತಾಳಲ್ಲ, ಅವಳಿಗೆ ಹೆಂಗಾಗ್ಬೇಡ. ನೋಡ್ಯಾಡಿ, ಒಂದು ಹೆಣ್ಣು ತನ್ನ ಪ್ರಾಣನೇ ಒತ್ತೆ ಇಟ್ಟು ಒಂದು ಮಗುಗೆ ಜನ್ಮ ಕೊಡ್ತಾಳೆ ಡ್ಯಾಡಿ. ಇನ್ಮೇಲೆ ಗಂಡು ಮಗು ಬೇಕು ಅಂತ ಅಮ್ಮನಿಗೆ ಹಿಂಸೆ ಕೊಡ್ತೀಯ ಡ್ಯಾಡಿ? ಹೊರುವಳು ಭೂಮಿ ಭಾರ, ಹೆರುವಳು ತಾಯಿ ನೋವ, ತ್ಯಾಗಮಯಿ ತಾಯಿ. ಚಿನ್ನ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ನಾನೇ ಬಲಶಾಲಿ, ನಾನೇ ಶಕ್ತಿಶಾಲಿ ಅಂತ ಎದೆ ಸಿಟ್ಟಿಸ್ಕೊಂಡು ಓಡಾಡ್ತಿದ್ದೆ. ನೀನ್ ಅನ್ಭವಿಸೋದ್ರಲ್ಲಿ ಅರ್ಧದಷ್ಟು ನೋವು ನನ್ನ ಕೈಲಿ ಅನ್ಭವಿಸೋಕ್ಕಾಗಿಲ್ಲ. ನೀ ನನ್ನ ಜೊತೆ ಬಂದಾಗಿಂದ ನಾನು ಬರೀ ಕಷ್ಟನೇ ಕೊಟ್ಟಿದ್ದೀನಿ. ದಯವಿಟ್ಟು ನನ್ನ ಕ್ಷಮಿಸು ಪ್ಲೀಸ್. ಹೇಳ್ರಿ, ಎದ್ದೇಳಿ. ಮಗು ಓದಿತಿದೆ ಅಂದ್ರೆ ನಮ್ಗೆ ಗಂಡು ಮಗುನೇ ಆಗೋದು. ಸುಮ್ಮನೆ ತಮಾಷೆ ಮಾಡ್ದೆ ಕಣೆ. ನೋಡು, ಇನ್ ಮುಂದೆ ನಿನ್ನ ಕಣ್ಣಿಂದ ಒಂದೇ ಒಂದು ಹನಿ ನೀರು ಕೂಡ ಬೀಳದೇ ಇರೋ ತರ ನೋಡ್ಕೋತೀನಿ. ಅಮ್ಮ ತಾಯಂದಿರ, ನಿಮಗೆ ಕೋಟಿ ಕೋಟಿ ನಮಸ್ಕಾರ. ಒಂದು ಹೆಣ್ಣು ತನ್ನ ಹೆರಿಗೆ ಸಮಯದಲ್ಲಿ ಅನುಭವಿಸೋ ನೋವನ್ನ ಒಬ್ಬ ಗಂಡಸಾದವನು ಅವನು ಇಡೀ ಜಾಯಮಾನದಲ್ಲೇ ಅನುಭವಿಸೋಕ್ ಸಾಧ್ಯ ಇಲ್ಲ. ಒಂದು ಹೆಣ್ಣಿಗೆ ಒಂದು ಹೆಣ್ಣೆ ಸಾಟಿ. ಯಾವಾಗ್ಲೂ ಸ್ಟೇಜ್ ಮೇಲೆ ಕಾಮಿಡಿ ಆಗ್ತಾ ಇರತ್ತೆ, ಒಬ್ರಿಗೊಬ್ರು ಕಾಲು ಎಳಿತಾ ಇರ್ತೀವಿ. ಬಟ್ ಇವತ್ತು ನಂಗೆ ನಾನೇ ಕಣ್ ತುಂಬಿಕೊಂಡೆ ನಿಮ್ ಸ್ಕಿಟ್ ನೋಡಿ. ಆ ಕೊನೆ ಮೊಮೆಂಟ್
ನೀನು ಹೇಳಿ ಡೈಲಾಗ್ಸ್ ಕೇಳಿ ನಂಗೆ ಗೊತ್ತಿಲ್ಲ, ನಂಗೆ ಕಂಟ್ರೋಲ್ ಮಾಡೋಕ್ಕಾಗಲಿಲ್ಲ. ಬಟ್ ಫಾರ್ ದ ಫಸ್ಟ್ ಟೈಮ್ ಒಂಥರ ಕಣ್ಣೀರು ಹಾಕೋ ಮೂಮೆಂಟ್ ಬಂದಿದ್ದು ಒಂದು ಸ್ಕಿಟ್ಟನ್ನು ನೋಡ್ತಾ. ನಾನು ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಎಸ್ ರಚಿ, ಪ್ರತಿಯೊಂದು ಡೈಲಾಗು ಅದೇ ಅನು ಹೇಳ್ದಂಗೆ ಲಾಸ್ಟಲ್ಲಿ ನನಗೆ ಶುಭ ಹೇಳಿದ್ದು, ಶುಭ ನಿಜವಾಗ್ಲೂ ಹತ್ರ ನೀವು ಹತ್ತಿದ್ದು ನಿಮ್ಮ ವಾಯ್ಸಲ್ಲಿ ಇದ್ದಂಥ ಒಂದು ಪೇಯ್ನ್ ಏನಿತ್ತು ಅದು ನಮ್ಮ ಐ ಥಿಂಕ್ ಪ್ರಾಬ್ಲಿ ಎಲ್ಲ ಹೆಣ್ಮಕ್ಳಿಗೂ ಕನೆಕ್ಟ್ ಆಯಿತು ಅನ್ಸುತ್ತೆ. ಅದು ಸಖತ್ ಬೇಜಾರಾಗತ್ತಪ್ಪ, ಅಷ್ಟೊಂದು ಇನ್ವಾಲ್ವ್ ಆಗಿ ನೀವು ಮಾತಾಡಿದ್ರೆ. ಇಲ್ಲಾಂದ್ರೆ ನಿಮ್ಗೇನೋ ಹೆಂಗೆ ಲೈಕ್ ಹೌ ಡಿಡ್ ಯು ಇಮೋಟೆಡ್ ಆನ್ ದ ಸ್ಟೇಜ್? ಅಮ್ಮನ್ನ ನಾನು ನೆನ್ಸ್ಕೊಂಡೆ ಮೇಡಮ್ ಅಲ್ವಾ. ನನಗೂ ನಮ್ಮ ತಾಯೇ ಬಂದರು, ನನ್ನ ಕಣ್ಮುಂದೆ ನಮ್ಮ ತಾಯಿ ಬಂದರು. ಎಷ್ಟು ಪಾಪ ಅಲ್ಲ ಎಲ್ಲರೂ, ಲೈಕ್ ಅವರು ಡೆಲಿವರಿ ಟೈಮಲ್ಲಿ ಸೀರಿಯಸ್ಲಿ ಈ ವಿಷಯನೇ ಗೊತ್ತಿರಲಿಲ್ಲ ನನಗೆ. ಬಟ್ ಗುಡ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಎಜುಕೇಟಿಂಗ್ ಅಸ್ ಹೆಣ್ಮಕ್ಳನ್ನ. ಹ್ಯಾಟ್ಸ್ ಆಫ್. ಆ್ಯಂಡ್ ನಿಮ್ಮ 3 ಜನಕ್ಕೂ ಥ್ಯಾಂಕ್ ಯು ಸೋ ಮಚ್. ಶುಭ, ಯು ಡಿಡ್ ಅ ಗ್ರೇಟ್ ಜಾಬ್ ಆ್ಯಂಡ್ ಯು ರಿಯಲಿ ನೇಲ್ಡ್ ಇಟ್. ಯು ಕಿಲ್ಡ್ ದ ಕ್ಯಾರೆಕ್ಟರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ರಚಿ. ಗುರುಜಿ, ತುಂಬ ಇಮೋಷನಲ್ ಆಯ್ತಲ್ಲ ಕಾಮಿಡಿ ಹೋಗಿ, ಎಲ್ಲರ ಕಣ್ಣಲ್ಲಿ ನೀರು ಆ ಕಡೆ ಈ ಕಡೆ. ಲೆಟ್ಸ್ ಮೇಕ್ ಇಟ್ ಲೈಟ್. ಪರ್ಫಾರ್ಮೆನ್ಸ್ ಐ ಥಿಂಕ್ ನಮ್ಮ ಶುಭ ವಂಡರ್ಫುಲ್ ಪರ್ಫಾರ್ಮೆನ್ಸ್. ಪ್ರತ್ಯಕ್ಷ ದೈವ ಅನ್ನೋದು ತಾಯಿನೇ. ಸೊ ಫಸ್ಟು ಮಗು ಕಣ್ ತೆರೆದ ತಕ್ಷಣ ಜಾಸ್ತಿ ನೋಡೋದು ಈಗ ಡಾಕ್ಟ್ರನ್ನ, ಬಟ್ ಯೂಶಲಿ ತಾಯಿನ ನೋಡೋದು ಅಂತ ಹೇಳೋದು. ಫಸ್ಟ್ ಗುರುಗಳು ತಾಯಿನೇ. ಸೊ ತಾಯಿಗಿಂತ ದೇವರಿಲ್ಲ. ಅದನ್ನು ತುಂಬ ಚೆನ್ನಾಗಿ ನೀಟಾಗಿ ಡೆಪಿಕ್ಟ್ ಮಾಡಿದ್ದೀರಾ. ಪರ್ಫಾರ್ಮೆನ್ಸ್ ಎಲ್ಲ ಚೆನ್ನಾಗಿತ್ತು. ಗುಡ್, ಕೀಪ್ ಇಟ್ ಅಪ್. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ತುಂಬ ಒಳ್ಳೆ ಸ್ಕಿಟ್ನ ಮಾಡಿದ್ದೀರಾ, ಒಳ್ಳೆ ಮೆಸೇಜನ್ನ ಕೊಟ್ಟಿದ್ದೀರಾ. ಆ್ಯಂಡ್ ನಿಮ್ಮ ಮುಂದಿನ ಸ್ಕಿಟ್ಗಳಿಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಆರಾಮಾಗಿ ಎಪಿಸೋಡ್ ನೋಡ್ತಾ ಇದ್ದೀರಿ ಅಂತ ನನಗೆ ಗೊತ್ತು. ಆದ್ರೆ ರಾತ್ರಿ 9 ಗಂಟೆ ಆದ್ಮೇಲೆ ವಿರಾಮ ತಗೋಬೇಕಲ್ವಾ? 23 ಗಂಟೆಗಳ ಕಾಲ ವಿರಾಮ ತಗೊಂಡು ನಾಳೆ ರಾತ್ರಿ 8 ಗಂಟೆಗೆ ಮತ್ತೆ ವಾಪಸ್ ಸಿಗೋಣ. ಅಲ್ಲಿವರೆಗೂ ಶುಭರಾತ್ರಿ.